ಇವತ್ತು ನಾನು ನಿಮ್ಗೆ ದೇವಸ್ಥಾನದಲ್ಲಿ ಕೊಡುವಂತ ಬಿಳಿ ಕಲರ್ ಉಪ್ಪಿಟ್ಟು ಮನೆಯಲ್ಲಿ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. 1 ಕಪ್ ರವೆ ತಗೊಂಡಿದ್ದೀನಿ, ಅದಕ್ಕೆ 3 ಕಪ್ ಆಗೋಷ್ಟು ನೀರ್ ಹಾಕೊಳ್ಳೋಣ. ದೇವಸ್ಥಾನದ ಶೈಲಿಯ ಉಪ್ಪಿಟ್ಟು ರುಚಿ ಬರ್ಬೇಕು ಅಂದ್ರೆ ಈ ಐಟಮ್ ಒಂಚೂರು ಜಾಸ್ತಿ ಇರಬೇಕು. ಸಾಮಾನ್ಯವಾಗಿ ಕಾಯಿ ತುರಿ ಯಾವಾಗ ಹಾಕ್ತಿವಿ ಅಂದ್ರೆ ನೀರ್ ಹಾಕುವಾಗ ಹಾಕ್ಬಿಡ್ತೀವಿ, ಆದ್ರೆ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. 1 ಕಪ್ ರವೆ ಇಟ್ಕೊಂಡಿದ್ದೀನಿ, ಇದನ್ನ ಒಲೆ ಆಫ್ ಮಾಡ್ಬಿಟ್ಟು ಒಂದು ಐಟಮ್ ಹಾಕ್ಬೇಕು. ಇದಕ್ಕೆ ಉಪ್ಪಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ನೋಡಿ, ಎತ್ತಿ ಬಿಟ್ರೆ ಹಾಗೆ ಬೀಳ್ತಾ ಇದೆ ಇದು. ಇದು ನೀವು ಆರದ ಮೇಲೂ ಇದೇ ರೀತಿ ಸಾಫ್ಟ್ ಆಗಿರುತ್ತೆ, ಆ ತರ ಉಪ್ಪಿಟ್ಟಿದು. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ದೇವಸ್ಥಾನದಲ್ಲಿ ಕೊಡುವಂತ ಬಿಳಿ ಕಲರ್ ಉಪ್ಪಿಟ್ಟು ಮನೆಯಲ್ಲಿ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಇದನ್ನ ನಮ್ಮನೆಯಲ್ಲಿ ಬೋಡುಪ್ಪಿಟ್ಟು ಅಂತ ಕರಿತೀವಿ. ಎಲ್ಲಾದ್ರೂ ಟ್ರಾವೆಲ್ ಮಾಡಿದ್ರೆ ಇಲ್ಲ ಮಧ್ಯಾಹ್ನ ಊಟ ಹೆವಿ ಆಗಿದ್ರೆ ನೈಟ್ ಡಿನ್ನರ್ಗೆ ಈ ತರ ಉಪ್ಪಿಟ್ಟು ಮಾಡ್ಕೊಂಡ್ರೆ ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ, ಮತ್ತೆ ಹೆವಿ ಅಂತಾನು ಅನ್ಸಲ್ಲ. ಆ ರೀತಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ, ಬಹಳ ಸಿಂಪಲ್. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ತುಂಬಾ ಕಮ್ಮಿ ಟೈಮ್ ಅಲ್ಲಿ ಇದನ್ನ ಮಾಡ್ಕೋಬಹುದು. ಸೊ ಹೇಗ್ ಮಾಡೋದು ನೋಡೋಣ ಬನ್ನಿ, ಬೋಡುಪ್ಪಿಟ್ಟು ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಕೈ ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ನೋಡಿ, ನಾನು ಈ ತರ ಮೆಜರಿಂಗ್ ಕಪ್ ಅಲ್ಲಿ 1 ಕಪ್ ರವೆ ತಗೊಂಡಿದ್ದೀನಿ, ಅದಕ್ಕೆ 3 ಕಪ್ ಆಗೋಷ್ಟು ನೀರ್ ಹಾಕೊಳ್ಳೋಣ. 1:3 ರೇಷಿಯೋ, ಹಾಗಾಗಿ 3 ಕಪ್ ಆಗೋಷ್ಟು ನೀರ್ ಹಾಕೊಂಡು ಪಕ್ಕಕ್ಕೆ ಇದನ್ನ ಕಾಯಕ್ಕೆ ಇಟ್ಕೊಂಡಿರೋಣ. 1 2 3. ನಿಮ್ಗೇನಾದ್ರೂ ಸ್ವಲ್ಪ ಮುದ್ದೆ ಬೇಕು ಉಪ್ಪಿಟ್ಟಾದ್ರೆ ಇನ್ನೊಂದು ಅರ್ಧ ಕಪ್ ಹಾಕೋಬಹುದು, ಇಲ್ಲ ಕರೆಕ್ಟ್ ಆಗಿರ್ಬೇಕು ಅಂದ್ರೆ 3 ಕಪ್ ಸಾಕು. ಈಗ ಇದನ್ನ ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡು ದೇವರನ್ನ ಸ್ಮರಿಸ್ಕೊಳ್ತಾ ಒಲೆ ಹಚ್ಕೊಳ್ಳೋಣ. ನೀರ್ ಕಾಯ್ತಾ ಇರ್ಲಿ, ನಾವು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ ಒಂದು ಬಾಣ್ಲೆ ತಗೊಂಡಿದ್ದೀನಿ, ಬಾಣ್ಲೆ ಒಲೆ ಕೂಡ ಹಚ್ಕೊಳ್ಳೋಣ. ಮಧ್ಯಾಹ್ನದ ಹೊತ್ತು ಮದುವೆ ಊಟ ಆಗಿರ್ಬೋದು, ಇಲ್ಲ ಹೆವಿ ಊಟ ಆಗಿದ್ರೆ ನೈಟ್ಗೆ ಈ ತರ ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಗೆ. ಕೆಲವ್ರಿಗೆ ಹಸಿವಿರೋದಿಲ್ಲ, ಆದ್ರೆ ಮಾತ್ರ ತಗೋಬೇಕು ಅನ್ನೋ ಒಂದು ರೀಸನ್ ಇರುತ್ತೆ. ಅದಕ್ಕೆ ಏನ್ ಮಾಡೋದು ಅನ್ನೋ ಟೈಮಲ್ಲಿ ಈ ತರ ಉಪ್ಪಿಟ್ಟು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹೆವಿ ಅಂತ ಕೂಡ ಅನ್ಸೋದಿಲ್ಲ. ಬಾಣ್ಲೆ ಕಾಯ್ತಾ ಇದೆ, ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಕೆಲವು ದೇವಸ್ಥಾನಗಳಲ್ಲಿ ಕೂಡ ಉಪ್ಪಿಟ್ಟು ಕೊಡ್ತಾರೆ ತಿನ್ನೋದಕ್ಕೆ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಇದೇ ರೀತಿ ಮಾಡೋದು. ಅದ್ರ ಸೀಕ್ರೆಟ್ ಎಲ್ಲ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಆ ಒಂದು ಇಂಗ್ರೀಡಿಯೆಂಟ್ ಹಾಕ್ಬೇಕು, ಆ ಒಂದು ಇಂಗ್ರೀಡಿಯೆಂಟ್ ಒಂಚೂರು ಜಾಸ್ತಿ ಹಾಕಿದ್ರೆ ನಿಮ್ಗೆ ಆ ದೇವಸ್ಥಾನದ ಶೈಲಿಯ ಉಪ್ಪಿಟ್ಟು ಬಂದ್ಬಿಡುತ್ತೆ. ಸ್ನೇಹಿತರೆ ಎಣ್ಣೆ ಕಾದಿದೆ, ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚೂರು ಸಿಡಿಲಿ ನೋಡಿ, ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ. 1.5 ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ. ಬೇಳೆಗಳು ಕಲ್ಲರು ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಬೇಳೆ ಕಲರ್ ಎಲ್ಲ ಚೇಂಜ್ ಆಗಿದೆ. ಖಾರಕ್ಕೆ ಒಂದು 5 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ. ದೇವಸ್ಥಾನದ ಉಪ್ಪಿಟ್ಟಿನ ರುಚಿ ನಿಮ್ಗೆ ಮನೆಯಲ್ಲಿ ಬರಬೇಕು ಅಂದ್ರೆ ನೋಡಿ, ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಶುಂಠಿ ಒಂಚೂರು ಮುಂದೆ ಇರಬೇಕು. ನಾನು ತಗೊಂಡಿರೋ 1 ಕಪ್ ರವೆಗೆ 2 ಇಂಚು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಕಾಯಿ ತುರಿ ಯಾವಾಗ ಹಾಕ್ತಿವಿ ಅಂದ್ರೆ ನೀರ್ ಹಾಕುವಾಗ ಹಾಕ್ಬಿಡ್ತೀವಿ, ಆದ್ರೆ ಎಣ್ಣೆನಲ್ಲಿ ಫ್ರೈ ಮಾಡುವಾಗ ಏನಾಗುತ್ತೆ, ನಿಮ್ಗೆ ಕಾಯಿ ತುರಿನಲ್ಲಿ ನೀರಿನ ಅಂಶನೂ ಇರುತ್ತೆ, ಜೊತೆಗೆ ಎಣ್ಣೆ ಅಂಶ ಕೂಡ ಇರುತ್ತೆ. ಆ ನೀರಿನ ಅಂಶ ಎಣ್ಣೆಲಿ ಫ್ರೈ ಮಾಡಿದಾಗ ಹೋಗುತ್ತೆ, ಆ ಎಣ್ಣೆ ಜಿಡ್ಡು ಏನಿರುತ್ತಲ್ಲ ಅದು ರಿಲೀಸ್ ಮಾಡುತ್ತೆ. ಅದು ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗಾಗಿ ಹುರ್ಕೊಂಡು ಆಮೇಲೆ ನೀರ್ ಹಾಕೊಂಡ್ರೆ ತುಂಬಾ ಒಳ್ಳೇದು. ಸ್ನೇಹಿತರೆ ಎಲ್ಲ ಫ್ರೈ ಆಗಿ ಒಗ್ಗರಣೆ ಎಲ್ಲ ರೆಡಿ ಆಗಿದೆ. ಈ ಕಡೆ ನೀರು ಕಾಯ್ತಾ ಇದೆ. ಸೊ ನೀರ್ನ ಒಲೆ ಆಫ್ ಮಾಡ್ಬಿಟ್ಟು ನಾವು ಈ ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಆಪ್ಷನಲ್ಲು, ನಿಮಗೆ ಇಷ್ಟ ಆಗುತ್ತೆ ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೀರು ಈಗ ಚೆನ್ನಾಗಿ ಕುದಿಲಿ. ಚೆನ್ನಾಗಿ ಕುದ್ರೆ ರವೆ ಆ್ಯಡ್ ಮಾಡ್ಬಿಡೋದು ಅಷ್ಟೇ. ನಾನು ರವೆನ ಹುರಿದಿಟ್ಕೊಂಡಿದ್ದೀನಿ.
ಹಾಗಾಗಿ ಡೈರೆಕ್ಟ್ ಆಗಿ ಆ್ಯಡ್ ಮಾಡ್ಬಿಡೋದು ಅಷ್ಟೇ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. 1 ಕಪ್ ರವೆ ಇಟ್ಕೊಂಡಿದ್ದೀನಿ. ಇದನ್ನ ನಿಧಾನಕ್ಕೆ ಹಾಕೋತಾ ಹಾಗೆ ಕೂಡಿಸ್ಕೊಂಡ್ ಬಂದ್ಬಿಡೋಣ. ರವೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಹುರಿದು ಇಟ್ಟೇ ಇರ್ತೀವಿ. ಸೊ ರವೆ ಹುರಿದಿದ್ರೆ ಈ ಥರ ಉಪ್ಪಿಟ್ಟು ಮಾಡೋದು ಒಂದು 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ರವೆ ನೋಡ್ಬೋದು ನೀರ್ ಜೊತೆ ಮಿಕ್ಸ್ ಆಗಿ ಅರಳ್ತಾ ಇದೆ. ಒಲೆ ಉರಿ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಕೈಗೆಲ್ಲ ಎಗರುತ್ತೆ. ಒಂದು 5 ನಿಮಿಷ ಇದು ಬೇಯಬೇಕು. ಬೆಂದ ಮೇಲೆ ಒಂದು 10 ನಿಮಿಷ ಇದನ್ನ ರೆಸ್ಟ್ ಮಾಡಕ್ ಬಿಟ್ಬಿಟ್ರೆ ದೇವಸ್ಥಾನ ಶೈಲಿಯ ಬಿಳಿ ಕಲರ್ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ಸ್ನೇಹಿತರೆ ನೋಡ್ಬೋದು ಚೆನ್ನಾಗಿ ಬೆಂದಿದೆ ರವೆ. ಈಗ ಒಲೆ ಆಫ್ ಮಾಡಿಬಿಟ್ಟು ಒಂದು ಐಟಮ್ ಹಾಕ್ಬೇಕು ಇದಕ್ಕೆ, ತುಪ್ಪ ನೋಡಿ. ಮೇಲೆ ಸುಮ್ಮನೆ ಹಾಕ್ಬಿಡ್ಬೇಕು, ಕಲ್ಸಕ್ಕೆ ಹೋಗ್ಬಾರ್ದು ಇವಾಗ್ಲೇನೆ. ಅದು ಸೆಟ್ ಆಗತ್ತಲ್ಲ, ತುಪ್ಪ ಅದಾಗದೆ ಒಳಗಡೆ ಹೋಗ್ಬೇಕು, ಅವಾಗ ರುಚಿ ಹೆಚ್ಚುತ್ತೆ ಅದರದ್ದು. ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ನಾನು. ಮೇಲೆ ಒಲೆ ಆಫ್ ಮಾಡಿ ತುಪ್ಪ ಹಾಕಿದ್ದೀನಿ 2 ಸ್ಪೂನ್ ಅಷ್ಟು. ಸೊ ಈಗ ಇದನ್ನ ಒಂದು 10 ನಿಮಿಷ ಸೆಟ್ ಆಗಕ್ಕೆ ಬಿಡೋಣ. ಸೆಟ್ ಆದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ ಒಂದು 10 ನಿಮಿಷ ರೆಸ್ಟ್ ಮಾಡಲಿ ಅಂತ ಬಿಟ್ಟಿದ್ದೆ ಉಪ್ಪಿಟ್ಟು. ಸೊ ನೋಡ್ಬೋದು ಚೆನ್ನಾಗಿ ರೆಸ್ಟ್ ಆಗಿದೆ. ಒಂದ್ಸಲ ಮಿಕ್ಸ್ ಮಾಡೋಣ. ನಾವು ತುಪ್ಪ ಹಾಕಿದ್ವಲ್ಲ ಅದು ಎಲ್ಲ ಕಡೆ ಕರೆಕ್ಟಾಗಿ ಮಿಕ್ಸ್ ಆಗಲಿ. ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ ಶುಂಠಿ ಪರಿಮಳ ಜೊತೆಗೆ ನಾವು ಮೇಲೆ ಈಗ ತುಪ್ಪ ಹಾಕಿದ್ವಲ್ಲ ಅದರದ್ದು ಬಹಳ ಚೆನ್ನಾಗಿ ಬರ್ತಾ ಇದೆ. ದೇವಸ್ಥಾನದ ಶೈಲಿಯ ಬಿಳಿ ಕಲರ್ ಉಪ್ಪಿಟ್ಟು ರೆಡಿ ಆಗೋಯ್ತು. ಈಗ ಇದನ್ನ ಸರ್ವ್ ಮಾಡೋದು ಒಂದೇ ಬಾಕಿ ಇರೋದು. ಒಂದ್ಸಲ ರುಚಿ ನೋಡೋಣ ಹೇಗೆ ಬಂದಿದೆ. ಟೇಸ್ಟ್ ನೋಡೋದಕ್ಕೆ ಒಂಚೂರು ಹಾಕೋತಾ ಇದ್ದೀನಿ ಉಪ್ಪಿಟ್ಟನ್ನ. ಉಪ್ಪಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೋಡಿ, ಎತ್ತಿ ಬಿಟ್ಟರೆ ಹಾಗೆ ಬೀಳ್ತಾ ಇದೆ ಇದು. ಇದು ನೀವು ಆರದ ಮೇಲೂ ಇದೇ ರೀತಿ ಸಾಫ್ಟ್ ಆಗಿರುತ್ತೆ, ಆ ಥರ ಉಪ್ಪಿಟ್ಟಿದು. ಒಂದ್ಸಲ ರುಚಿ ನೋಡೋಣ ಉಪ್ಪಿಟ್ಟು ಹೇಗೆ ಬಂದಿದೆ. ಅದ್ಭುತವಾಗಿದೆ. ಮೆಣಸಿನ್ಕಾಯಿ ಖಾರ ಲಾಸ್ಟಲ್ಲಿ ಹಾಕಿದ್ವಲ್ಲ ತುಪ್ಪ, ಆ ಫ್ಲೇವರ್ ಬಾಯಿಗೆ ಸಿಗುತ್ತೆ ನಿಮಗೆ. ಪೂರ್ತಿ ಉಪ್ಪಿಟ್ಟು ನುಂಗಾದ್ಮೇಲೆ ನಿಮಗೆ ಶುಂಠಿ ಫ್ಲೇವರು ನಾಲ್ಗೆ ಮೇಲೆ ಉಳ್ಕೊಳ್ಳುತ್ತೆ. ಸೊ ನಾನು ನಿಮ್ಗೆ ಹೇಳಿದೆ ಮಾಡುವಾಗ್ಲೇ ಇದರ ಸೀಕ್ರೆಟ್ ಇಂಗ್ರೀಡಿಯೆಂಟೇ ಶುಂಠಿ ಸ್ವಲ್ಪ ಮುಂದೆ ಇರಬೇಕು ಅನ್ನೋದು. ಪರ್ಫೆಕ್ಟಾಗಿ ಬಂದಿದೆ ಉಪ್ಪಿಟ್ಟು ಮಾತ್ರ, ತುಂಬ ಅದ್ಭುತವಾಗಿದೆ. ದೇವಸ್ಥಾನದಲ್ಲಿ ಕೊಡೋಂಥ ಉಪ್ಪಿಟ್ಟು ಎಷ್ಟು ಅದ್ಭುತವಾಗಿರುತ್ತೋ ಅದೇ ರೀತಿ ಇದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಬೋರ್ಡ್ ಉಪ್ಪಿಟ್ಟು ಅಥವಾ ದೇವಸ್ಥಾನದ ಶೈಲಿಯ ಉಪ್ಪಿಟ್ಟು ಮಾಡೋ ರೆಸಿಪಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಡಿ, ಬಹಳ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.